ಸೊ ಈಗ ಫಸ್ಟು ನಮ್ಗೆ ಇಲ್ಲಿ ಅವ್ರು ಕೊಟ್ಟಿರೋವಂಥ ವೆಕ್ಟರ್ಸ್ ಇದ್ದಾವೆ. ಇಲ್ಲಿ ನಾವು ಹೊಸ್ದಾಗಿ ಹಾಕೊಳ್ಳೋವಂಥ ನ್ಯೂ ರೂಟಿಂಗ್ ಟೇಬಲ್ ಫಾರ್ ದ ಜೆ ಇದೆ. ಫಸ್ಟು ಇಲ್ಲಿ ಲೈನ್ಸ್ ಎಲ್ಲ ಬ್ಲ್ಯಾಂಕ್ ಇದೆ, ಪ್ಲಸ್ ನ್ಯೂ ಡಿಲೇ ಫ್ರಮ್ ದ ಜೆನೂ ಕೂಡ ಬ್ಲ್ಯಾಂಕಲ್ಲಿದೆ. ಸೊ ಹೆಂಗೆ ಫ್ರಮ್ ಈಚ್ ಪಾಯಿಂಟ್ ಎ ಬಿ ಸಿ ಇಂದ ಜೆಗೆ ರೀಚ್ ಆಗೋದು ಹೆಂಗೆ ಬೈ ಯೂಸಿಂಗ್ ದೀಸ್ ಆಲ್ ವೆಕ್ಟರ್ಸ್ ಆ್ಯಂಡ್ ಫಿಲ್ ದಿಸ್ ಟೇಬಲ್ ಅಂತ ನೋಡೋಣ ಡಿಸ್ಟೆನ್ಸ್ ವೆಕ್ಟರ್ ರೂಟಿಂಗಿಂದ. ಫಸ್ಟು ನಮಗಿಲ್ಲಿ ಎ ಅಂತ ಅಂದರೆ ಇದು. ಸೊ ನಾವು ಎ ಇಂದ ಜೆಗೆ ಹೋಗಬೇಕು. ಸೊ ಈಗ ಎ ಇಂದ ಜೆಗೆ ಹೋಗೋದಕ್ಕೆ ಇಲ್ಲಿ 0 ಮತ್ತು 9 ಅಂತ ಇದೆ. ಸೊ ಎ ಇಂದ ಪಾಯಿಂಟಿಂದ ನೋಡ್ತಾ ಇದ್ದೀವಿ. ಸೊ 0 + 9 ಈಸ್ ನಥಿಂಗ್ ಬಟ್ 9. ದೆನ್ ಐ ಟೇಬಲಿಂದ ನೋಡೋಣ. ಸೊ 24 + 11 35. ನೆಕ್ಸ್ಟ್ ಎಚ್ ಟೇಬಲಲ್ಲಿ ನೋಡಿದ್ರೆ 20 + 7 27 ಆಯಿತು. ನೆಕ್ಸ್ಟ್ ಕೆ ಟೇಬಲಲ್ಲಿ 21 + 10 31 ಆಯಿತು. ಸೊ ಔಟ್ ಆಫ್ ದಿಸ್ ಯಾವ್ದು ತುಂಬ ಕಡಿಮೆ ಇದೆ? 35 27 31. 9 ಈಸ್ ದ ಲೋಯೆಸ್ಟ್ ಒನ್. ಸೊ ಈಗೇನು ಮಾಡ್ತೀರಾ, ಇದ್ರದ್ದು ಡಿಲೇಸ್ ಕೊಟ್ಟಿದ್ದಾರೆ ನಮ್ಗೆ ಆಲ್ರೆಡಿ ಟೇಬಲಲ್ಲಿ. ಸೊ ಎಷ್ಟೆಷ್ಟು, ಇದಕ್ಕೆ 8 ಇದೆ, ಇದಕ್ಕೆ 10 ಇದೆ, ಇದಕ್ಕೆ 12 ಇದೆ, ಇದಕ್ಕೆ 6 ಇದೆ. ಸೊ ಈಗ ಇಲ್ಲಿ ಬಂದಿರೋಂಥ ಇದು ಎಕ್ಸ್ ಐ ಅಲ್ವಾ. ಸೊ ಈ 0ನ ಅಂದರೆ ಬಂದಿರೋದು ಫಸ್ಟ್ ಆಫ್ ಆಲ್ ಎಸ್ ಟೇಬಲಲ್ಲಿ. ಸೊ ಈಗ ಇದ್ರದ್ದು ಎಕ್ಸ್ ಐ ಆಗಿರೋ 0ನ ಈ ಒಂದು ಪರ್ಟಿಕ್ಯುಲರ್ ಡಿಲೇ ಜೊತೆಯಲ್ಲಿ ಆ್ಯಡ್ ಮಾಡಿ. ಸೊ 0 + 8 ಈಸ್ ನಥಿಂಗ್ ಬಟ್ 8 ಅಲ್ವಾ. ಸೊ ಈಗ ಯಾವ ಲೈನಲ್ಲಿ ನಮಗೆ ಕಡಿಮೆ ಸಿಕ್ಕಿರೋದು? ಎ ಐ ಹೆಚ್ ಕೆನಲ್ಲಿ ಆ ಲೈನನ್ನು ಇಲ್ಲಿ ಬರೀರಿ. ಎ ಅನ್ನೋ ಲೈನ್ ಸಿಕ್ತು, ಅದ್ರ ಜೊತೆಯಲ್ಲಿ ನಮಗೆ ಎಷ್ಟು ಡಿಲೇ ಬಂದಿರೋದು? 8. ಸೊ ಆ 8ನ ಇಲ್ಲಿ ಫಿಲ್ ಮಾಡಿ. ಸೊ ಈಗ ಸಿಮಿಲರ್ಲಿ ಫ್ರಮ್ ಬಿ ಟು ಜೆನ ನೋಡೋದಾದರೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಬಿ ಇಂದ 12 ಇದೆ ಪ್ಲಸ್ 9. 12 + 9 ಎಷ್ಟು? 21. ನೆಕ್ಸ್ಟ್ 36 + 11 ಎಷ್ಟು? 47. ನೆಕ್ಸ್ಟ್ 31 + 7 38. ನೆಕ್ಸ್ಟ್ 28 + 10 38. ಸೊ ಔಟ್ ಆಫ್ ದಿಸ್ ತುಂಬ ಕಡಿಮೆ ಇರೋದು ಯಾವುದು? 21. ಸೊ ಯಾವ ಲೈನ್ ಇದು? ಎಸ್ ಲೈನ್. ಸೊ ಲೈನನ್ನು ಎ ಅಂತ ಇಲ್ಲಿ ಬರೆದುಬಿಡ್ತೀರಾ ನೀವು. ಸೊ ಈಗ ಡಿಲೇ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಸೊ ಎ ಲೈನಲ್ಲಿ 12 ಇದೆ, ಈ 12ನ ಇದ್ರ ಡಿಲೇ ಜೊತೆಯಲ್ಲಿ ಆ್ಯಡ್ ಮಾಡೋದು. ಸೊ 12 + 8 = 20. ಈ 20ನ ಡೈರೆಕ್ಟಾಗಿ ಇಲ್ಲಿ ತಗೊಬಂದು 20 ಅಂತ ಹಾಕ್ತೀರ. ಸೊ ಸಿಮಿಲರಾಗಿ ಇದೇ ಥರ ಸಿ ಡಿ ಇ ಎಫ್ ಜಿ ಹೆಚ್ ಐ ತನಕ ಮಾಡ್ತೀರ. ಇಲ್ಲಿಗೆ ಬಂದಾಗ ಜೆ ಅನ್ನೋ ಒಂದು ಪಾಯಿಂಟ್ ಬರುತ್ತೆ. ಸೊ ಜೆಯಿಂದ ಜೆಗೆ ನೀವು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಅಲ್ಲಿ ಡ್ಯಾಶ್ ಹಾಕಿ ಡಿಲೇನ 0 ಹಾಕ್ತೀರಾ. ಸೊ ಈ ಥರ ಡಿಸ್ಟೆನ್ಸ್ ವೆಕ್ಟರ್ ರೂಟಿಂಗು ವರ್ಕ್ ಆಗುತ್ತೆ.